ವಿಶಿಷ್ಟತೆಯಿಂದ ಕೂಡಿದ ಸಂತಸ ದಿನ. ನನ್ನ ತಂದೆಯ 3 ಪುಸ್ತಕಗಳ ಲೋಕಾರ್ಪಣೆಗೆ ನಮ್ಮ ಕರೆಗೆ ಮನ್ನಣೆ ಕೊಟ್ಟು ಆಗಮಿಸಿ ಈ ನಮ್ಮ ಸಮಾರಂಭಕ್ಕೆ ಶೋಭೆ ತಂದು ಕೊಟ್ಟಿರುವ ಎಲ್ಲರಿಗೆ ನನ್ನ ಆತ್ಮೀಯ ಧನ್ಯವಾದಗಳು. ಅದರಲ್ಲಿ ವಿಶೇಷವಾಗಿ ಹಿರಿಯ ಲೇಖಕಿಯರ ಉಪಸ್ಥಿತಿ ಸಮಾರಂಭಕ್ಕೆ ಹೆಚ್ಚಿನ ಕಳೆ ತಂದಿದೆ. ನಿಮಗೆಲ್ಲ ನನ್ನ ಆತ್ಮೀಯ ಪ್ರಣಾಮಗಳು. ನನ್ನ ಅಪ್ಪನ ಬಗೆಗೆ ಮಾತನಾಡಲು ಸಾಕಷ್ಟಿದೆ, ಆದರೆ ನಾನಿಲ್ಲಿ ಪ್ರಾಸ್ತಾವಿಕವಾಗಿ ಒಂದಿಷ್ಟು ಮಾತನಾಡುವೆ. ಬದುಕಿನ ಬವಣೆಯಲ್ಲಿ ಬಸವಳಿಯದೆ ಸೋಲದೆ ಸಾಕಷ್ಟು ಸಂಕಷ್ಟಗಳಲ್ಲಿ ಸಾಧನೆಗೈದಿದ್ದಾರೆ. ನನ್ನ ತಂದೆಯವರ ಬರವಣಿಗೆಗೆ ಅವರು ಪಟ್ಟ ಬವಣೆ, ನೋವು, ಅನುಭವಿಸಿದ ತಾರತಮ್ಯ, ಸಮಾಜದಲ್ಲಾಗುವ ಶೋಷಣೆ, ಮೋಸ, ವಂಚನೆ, ಭ್ರಷ್ಟಾಚಾರ ಎಲ್ಲವೂ ಕಾರಣವಾದವು. ಆದ್ದರಿಂದ ಅವರ ಸಾಹಿತ್ಯ ಸಮಾಜಮುಖಿ ಹಾಗೂ ಮಾನವೀಯ ಮೌಲ್ಯಗಳಿಂದ ಕೂಡಿವೆ. ಅವರಿವರೆನ್ನದ ವಿಶಾಲ ಮನೋಭಾವದ ಸಮಾಜಮುಖಿಯಾದ ನನ್ನ ತಂದೆ ತಮ್ಮ ಮನದಳವನ್ನು ತೆರೆದಿಡಲು, ಅಭಿವ್ಯಕ್ತಿಪಡಿಸಲು ಸಾಹಿತ್ಯವನ್ನು ಪ್ರಬಲ ಮಾಧ್ಯಮವಾಗಿ ಮಾಡಿಕೊಂಡರು. ತಮ್ಮ ವೇದನೆ, ಸಂವೇದನೆಗಳನ್ನು ತಾವು ರಚಿಸಿದ ಕಥೆ, ಕಾವ್ಯ, ಪ್ರಬಂಧಗಳಲ್ಲಿ ಸಮರ್ಥವಾಗಿ ನಿರೂಪಿಸಿದರು. ಇವರು ಹುಟ್ಟಿದ್ದು ಧಾರವಾಡ. ಇವರ ತಾಯಿ ಶಿಕ್ಷಕಿಯಾಗಿದ್ದರಿಂದ ಇವರ ತಾಯಿಯ ತವರೂರಾದ ಖಾನಾಪುರ, ನಂತರ ಹಿರೇಭಾಗಿವಾಡಿಯಲ್ಲಿ ಶಾಲಾ ಶಿಕ್ಷಣವನ್ನು, ಆಮೇಲೆ ಪದವಿ ಶಿಕ್ಷಣವನ್ನು ಲಿಂಗರಾಜ ಕಾಲೇಜಿನಲ್ಲಿ ಪಡೆದರು. ಜೀವನ ಅನುಭವ ಪಡೆದು ಬದುಕು ಕಟ್ಟಿಕೊಂಡು ಬೆಳಕು ಕಂಡಿದ್ದು ಬೆಳಗಾವಿಯಲ್ಲಿ. ತಾವು ಒಬ್ಬರೇ ಬೆಳೆಯದೆ ಅವರಿವರೆನ್ನದ ಇಂಬು ಭಾವನೆಯಲ್ಲಿ ಬಡವರ ಕತ್ತಲ ಬದುಕಿಗೆ ಕಂದೀಲಾದವರು ಇವರು. ಒಟ್ಟು 28 ಕೃತಿಗಳನ್ನು ಇವರು ರಚಿಸಿದ್ದು, ಇವುಗಳಿಗೆ ಅನೇಕ ಪ್ರಶಸ್ತಿಗಳು ಅರಸಿ ಬಂದಿವೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕುರಿತು ಸಾಕ್ಷ್ಯಚಿತ್ರ ರಚಿಸಿದ್ದಾರೆ. ದೂರದರ್ಶನ, ಬಾನುಲಿ ಕೇಂದ್ರಗಳಲ್ಲಿ ಭಾಷಣ, ಸಂದರ್ಶನಗಳು ಜನಮೆಚ್ಚುಗೆ ಗಳಿಸಿವೆ ಹಾಗೂ ಸಮಾಜಮುಖಿ ಅಸಂಖ್ಯ ಲೇಖನಗಳು, ಚಿಂತನೆಗಳು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಇಂದು ಹಿರಿಯ ಲೇಖಕಿಯರನ್ನು ಗೌರವಿಸಿ ಎಲ್ಲರಿಗೂ ಅಭಿಮಾನ ಪಡುವ ಸುಸಮಯ ಇದಾಗಿದೆ. ಜಿಲ್ಲಾ ಲೇಖಕಿಯರ ಸಂಘ ಸಾಹಿತ್ಯ, ಸಮಾಜ, ಪರಿಸರ, ಸಂಪ್ರದಾಯ ಹೀಗೆ ವಿಶಿಷ್ಟ ಬಗೆಯಾಗಿ ಬಹುಮುಖ ಕಾರ್ಯಕ್ರಮಗಳ ಸೃಜನಶೀಲ ಚಟುವಟಿಕೆಗಳ ಮೂಲಕ ಸಾಧನೆಯತ್ತ ದಾಪುಗಾಲು ಹಾಕುತ್ತಿರುವುದು ಪ್ರಶಂಸನೀಯ. ಈ ದಿಸೆಯಲ್ಲಿ ಹಿರಿಯ ಲೇಖಕಿಯರನ್ನು ಗೌರವಿಸಿ ಎಲ್ಲರೂ ಅಭಿಮಾನ ಪಡುವ ಸುಸಮಯ ಇದಾಗಿದೆ. ಈ ಹಿನ್ನೆಲೆಯಲ್ಲಿ ಹಸಿರು ಕ್ರಾಂತಿ ಪತ್ರಿಕೆಯಲ್ಲಿ ನಮ್ಮ ತಂದೆಯವರು ಸಂಘದ ಬೆಳ್ಳಿ ಮಹೋತ್ಸವದ ಸುಸಂದರ್ಭದಲ್ಲಿ ಲೇಖನವನ್ನು ಬರೆದಿದ್ದಾರೆ. ಈಗ ವೇದಿಕೆ ಮೇಲಿನ ಗಣ್ಯಮಾನ್ಯರನ್ನು ಸ್ವಾಗತಿಸುವ ಸಮಯ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಒಂದು ಮೌನ ಒಂದನ್ನು ನೋಡುವ, ಮೌನ ಅದನ್ನು ಮಾಡಿ ಮುಂದೆ